ಬೆಸ್ಟ್ ಫಿಲ್ಮ್ 2021. ಈ ಒಂದು ಅವಾರ್ಡ್ ಕೂಡ ನಮ್ಮ ಸೆನ್ಸೇಷನಲ್ ಪ್ರೊಡ್ಯೂಸರ್, ದ ಮೋಸ್ಟ್ ಸಕ್ಸಸ್ಫುಲ್ ಅಲ್ಲು ಅರವಿಂದ್ ಸರೇ ಕೊಡ್ತಾರೆ. ಸೊ ಬೆಸ್ಟ್ ಫಿಲ್ಮ್ 2021 ಲೈಟರ್ ಬುದ್ಧ ಫಿಲ್ಮ್ಸ್, ಗರುಡ ಗಮನ ವೃಷಭ ವಾಹನ. ಚೈತ್ರ ಜೆ ಆಚಾರ್ ಆಲ್ರೆಡಿ ನಿಮಗೆ ಈ ಒಂದು ಸಿನಿಮಾಗಾಗಿ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ಸಂಪಾದನೆ ಮಾಡ್ಕೊಂಡಿದ್ದೀರಿ. ಆ್ಯಂಡ್ ಇಡೀ ತಂಡದ ಪರವಾಗಿ ನೀವು ಅವಾರ್ಡ್ ತಗೋತಾ ಇದ್ದೀರಿ. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? I'm taking this on behalf of my team. I feel extremely happy. And ನಮ್ಮ ಚಿತ್ರತಂಡದಿಂದ, ಗರುಡ ಗಮನ ವೃಷಭ ವಾಹನ ಟೀಮಿಂದ, ಲೈಟರ್ ಬುದ್ಧ ಪ್ರೊಡಕ್ಷನ್ಸಿಂದ, ಪರಂಬ ಸ್ಟುಡಿಯೋಸಿಂದ, ಕಾಫಿ ಗ್ಯಾಂಗ್ ಸ್ಟುಡಿಯೋಸಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಈ ಅವಾರ್ಡ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಡೀ ತಂಡ ಬರೋಕ್ಕಾಗಲಿಲ್ಲ, ಹಾಗಾಗಿ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಶುಭ ಹಾರೈಕೆ. ಓಕೆ, ಈಗ ನಮ್ಮ ಮುಂದಿನ ಅವಾರ್ಡ್ನ ನೋಡುವಂಥ ಸಮಯ. ವೆರಿ ಸ್ಪೆಷಲ್, ಅಫ್ಕೋರ್ಸ್ ಎಲ್ಲರೂ ಕಾಯ್ತಿರೋಂಥ ಅವಾರ್ಡ್ ಇದು. ಅಂಥ ಎನರ್ಜಿ ತುಂಬಿಸೋ ಅವಾರ್ಡ್ ಇದು, ಬೇರೆ ಯಾವುದೂ ಅಲ್ಲ. ಇಟ್ ಈಸ್ ಬೆಸ್ಟ್ ಆಕ್ಟರ್ ಅವಾರ್ಡ್. ಈಗ ಈ ಅವಾರ್ಡ್ನ ಪ್ರೆಸೆಂಟ್ ಮಾಡೋಕ್ಕೆ ಅಲ್ಲು ಅರವಿಂದ್ ಸರ್ ಅಲ್ಲಿ ನಿಂತಿದ್ದಾರೆ. ಸರ್, ಹೂಸ್ ದ ವಿನ್ನರ್? ಬೆಸ್ಟ್ ಆಕ್ಟರ್ ಇನ್ ಲೀಡಿಂಗ್ ರೋಲ್ ಕನ್ನಡ, ಪುನೀತ್ ರಾಜ್ಕುಮಾರ್ ಫಾರ್ ಯುವರತ್ನ. ಈ ಒಂದು ಅವಾರ್ಡ್ನ ತಗೊಳ್ಳೋಕ್ಕೆ ಯುವರತ್ನ ತಂಡದಿಂದ ಎಲ್ಲ ಆರ್ಟಿಸ್ಟ್ಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಧನು, ಯು ಪ್ಲೀಸ್ ಇನಿಷಿಯೇಟ್ ದಿಸ್ ಅವಾರ್ಡ್. ಡಾಲಿ, ಧನಂಜಯ್, ನೀವು ಹೇಳಿ, ಯುವರತ್ನ ಮೂವಿ ಮಾಡೋ ಟೈಮಲ್ಲಿ ಅಪ್ಪು ಅವ್ರ ಜೊತೆ ನಿಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. ಏನಾದರೂ ಒಂದು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಅವ್ರನ್ನ ನೆನಪಿಸ್ಕೊಳ್ಳದೆ ಇರೋ ದಿನ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಅಂತ. ಇವತ್ತಿಗೂ ನಾವು ಕಂಠೀರವ ಸ್ಟುಡಿಯೋದಲ್ಲಿ ಶೂಟ್ ಮಾಡಬೇಕಾದ್ರೆ, ಆ ದಾರಿಯಲ್ಲಿ ಸಾಗಬೇಕಾದ್ರೆಲ್ಲ ಯಾವಾಗ ತಿರುಗರು ಅಲ್ಲೊಂದು ದೊಡ್ಡ ಕ್ಯೂ ಇದ್ದೇ ಇರುತ್ತೆ. ಇವತ್ತಿಗೂ ಅಪ್ಪು ಅವ್ರ ಬಗ್ಗೆ ಒಂದು ಏನೇ ವಿಷಯ ಬಂದ್ರೂ ಸಡನ್ನಾಗಿ ಕಣ್ಣು ತುಂಬಿಕೊಳ್ಳುತ್ತೆ, ಇಲ್ಲೆಲ್ಲೋ ಗಂಟ್ಲು ಬಿಗಿ ಆಗುತ್ತೆ. ತುಂಬ ದೊಡ್ಡ ಎಕ್ಸಾಂಪಲ್ನ ಮನುಷ್ಯರಾಗಿ ಸೆಟ್ ಮಾಡಿ ಹೋಗಿದ್ದಾರೆ ಅಪ್ಪು ಅವರು. ಆ್ಯಂಡ್ ಈ ಸೈಮಾ ಬೆಂಗಳೂರಲ್ಲಿ ಥ್ಯಾಂಕ್ ಯು. ಇದು ಅಪ್ಪು ಅವ್ರಿಗೆ ದೊಡ್ಡ ಟ್ರಿಬ್ಯೂಟ್. ಯಾಕೆಂದರೆ ಅಪ್ಪು ವಾಸ್ ಆಲ್ವೇಸ್ ಎ ಸೆಲೆಬ್ರೇಷನ್. ಟುಡೇ ವಿ ಸೆಲೆಬ್ರೇಟೆಡ್ ಅಪ್ಪು. ವಿ ಸೆಲೆಬ್ರೇಟೆಡ್ ಹಿಮ್ ಟುಗೆದರ್. ವಿ ಆಲ್ವೇಸ್ ಸೆಲೆಬ್ರೇಟ್ ಹಿಮ್. ನಮ್ಮ ಮುಂದಿನ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಇನ್ ಅ ಲೀಡಿಂಗ್ ರೋಲ್ ಕ್ರಿಟಿಕ್ಸ್. ಬೆಸ್ಟ್ ಆಕ್ಟ್ರೆಸ್ ಇನ್ ಅ ಲೀಡಿಂಗ್ ರೋಲ್ ಕ್ರಿಟಿಕ್ಸ್ ಚಾಯ್ಸ್ ಕನ್ನಡದಲ್ಲಿ ಅಮೃತ ಅಯ್ಯಂಗರ್ ಫಾರ್ ಬಡವ ರಾಸ್ಕಲ್. ಹೇಳಿ ಅಮೃತ, ಹೌ ಆರ್ ಯು ಫೀಲಿಂಗ್? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದು ನನ್ನ 2ನೇ ಸೈಮಾ ಅವಾರ್ಡ್. ಮೊದಲನೇ ಬಾರಿ ಬೆಸ್ಟ್ ಸಪೋರ್ಟಿಂಗ್ ಕೊಟ್ಟಿದ್ರಿ, ಆಗ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆ್ಯಂಡ್ 2ನೇ ಬಾರಿ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ಬಡವ ರಾಸ್ಕಲ್ಗೋಸ್ಕರ ಬೆಸ್ಟ್ ಆ್ಯಕ್ಟ್ರೆಸ್ ಕ್ರಿಟಿಕ್ಸ್ ಬಂದಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಾನು ಈ ಅವಾರ್ಡಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮೈ ಕೋ ಸ್ಟಾರ್ ಪ್ರೊಡ್ಯೂಸರ್ ಡಾಲಿ ಧನಂಜಯ್ ಆ್ಯಂಡ್ ಶಂಕರ್ ಗುರು, ನಮ್ಮ ಡೈರೆಕ್ಟರ್, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾ ಈ ಅವಾರ್ಡ್ನ ನನ್ನ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಸಲ್ಲಿಸ್ತೀನಿ. ಆ್ಯಂಡ್ ಆಲ್ಸೋ ನನ್ನ ತಾಯಿ ಭಾರ್ಗವಿಗೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೈಮಾ.